ಹಾಯ್ ಎವ್ರಿವನ್, ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗಿ, ಹಂಗೆ ಲೈಕ್ ಮಾಡ್ರಿ. ಕೆಇಎ ಬೋರ್ಡ್ ಇಲ್ಲಿವರೆಗೂ ಕಂಡಕ್ಟ್ ಮಾಡಿರೋ ಎಲ್ಲ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಕತ್ತೀವಿ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ನೋಡ್ರಿ, ಫಸ್ಟ್ ಕ್ವಶನ್ ಏನೈತೆ, ಅಂತಾರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆಗಳು ಆಮೇಲೆ ಅದ್ರ ಮೂಲ ದೇಶಗಳನ್ನ ಕೊಟ್ಟಿದಾರ. ಮಿಸ್ ಯೂನಿವರ್ಸ್ ಅಂತಂದೈತೆ. ಮಿಸ್ ಯೂನಿವರ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಗೆ ಇಲ್ಲಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದೊಳಗಡೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಿಸ್ ವರ್ಲ್ಡ್ ಎಲ್ಲಿ ಸ್ಟಾರ್ಟ್ ಆಗತ್ತೆ ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್ ಒಳಗಡೆ ಸ್ಟಾರ್ಟ್ ಆಗತ್ತೆ ಫಸ್ಟ್ ಗೆ. ಅದಾದ ನಂತರ ಮಿಸ್ ಅರ್ತ್ ಎಲ್ಲಿ ಸ್ಟಾರ್ಟ್ ಆಗತ್ತಂದ್ರೆ ಫಿಲಿಪೀನ್ಸ್ ಒಳಗಡೆ. ಆಮೇಲೆ ಮಿಸ್ ಸೂಪರ್ ನ್ಯಾಷನಲ್ ಎಲ್ಲಿ ಅಂತಂದ್ರೆ ಪೋಲ್ಯಾಂಡ್ ಒಳಗಡೆ ಫಸ್ಟ್ ಟೈಮ್ ಜಾಗತಿಕವಾಗಿ ಸ್ಟಾರ್ಟ್ ಆಗಿರೋ ಥಿಂಗ್ಸ್ ಗಳಿವು. ಸೊ ಇದ್ರದ್ದು ಆರ್ಡರ್ ನ ಪ್ರಾಪರ್ ಆಗಿ ಬರ್ಕೊಡ್ರಿ. ಅದೇ ರೀತಿಯಾಗಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ಥಿಂಗ್ಸ್ ಗಳನ್ನ ಹೇಳ್ತೀನಿ. ಯುನೈಟೆಡ್ ಕಿಂಗ್ಡಮ್, ಸೊ ಇದ್ರದ್ದು ರಾಜಧಾನಿ ಯಾವ್ದಂದ್ರ ಲಂಡನ್ ಅಂತಂದ್ ಹೇಳ್ತೀವಿ. ಆಮೇಲೆ ಕರೆನ್ಸಿ ಯಾವ್ದಂತಂದ್ ಹೇಳಿದ್ರೆ ಪೌಂಡ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಫಿಲಿಪೀನ್ಸ್ ಅಂತಂದ್ ಹೇಳಿದ್ರೆ ಇದ್ರದ್ದು ರಾಜಧಾನಿ ಮನೀಲಾ. ಇದ್ರ ರಾಜಧಾನಿ ಏನಂದ್ರ ಮನೀಲಾ. ಅದಾದ ನಂತರ ಕರೆನ್ಸಿ ಏನ್ ಬರುತ್ತಂದ್ರ ಪೆಸೋ ಅಂತಂದ್ ಹೇಳಿ ಬರುತ್ತ. ಕರೆನ್ಸಿ ಏನ್ ಬರುತ್ತ? ಪೆಸೋ ಅಂತಂದ್ ಹೇಳಿ ಬರುತ್ತ. ಆಮೇಲೆ ಪೋಲ್ಯಾಂಡ್ ವಾರ್ಸಾ ಅಂತಂದ್ ಹೇಳ್ತೀವಿ. ಪೋಲ್ಯಾಂಡ್ ಏನಂತಂದ್ ಹೇಳಿದ್ರ ವಾರ್ಸಾ ರಾಜಧಾನಿ. ಫಸ್ಟ್ ಮಹಾಯುದ್ಧ ನಡೆಯುತ್ತಲ್ಲ, ಒಂದನೇ ಮಹಾಯುದ್ಧ ಅಂತಂದ್ ಹೇಳ್ತೀವಿ. ಒಂದನೇ ಮಹಾಯುದ್ಧ ನಡೆಯೋಕ್ ರೀಸನ್ ಏನಂತಂದ್ ಹೇಳಿದ್ರ ಜರ್ಮನಿ ಇದ್ದಿದ್ದು ಪೋಲ್ಯಾಂಡ್ ಮೇಲೆ ದಾಳಿ ಮಾಡ್ತದೆ. ಸಾರಿ, ಇದು ಎರಡನೇ ಮಹಾಯುದ್ಧ. ರೀಸನ್ ಏನಂತಂದ್ರೆ ಜರ್ಮನಿ ಇದ್ದಿದ್ದು ಪೋಲ್ಯಾಂಡ್ ಮೇಲೆ ದಾಳಿ ಮಾಡೋದ್ರಿಂದ 1939ರಿಂದ ಹಿಡ್ಕೊಂಡು 1945ರವರೆಗೂ ಎರಡನೇ ಮಹಾಯುದ್ಧ ನಡೀತಾ. ರೀಸನ್ ಇದೆ ಪೋಲ್ಯಾಂಡ್. ಅದ್ರದ್ದು ರಾಜಧಾನಿ ವಾರ್ಸಾ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇದ್ರದ್ದು ರಾಜಧಾನಿ ಏನಂದ್ರೆ ವಾಷಿಂಗ್ಟನ್ ಅಂತಂದ್ ಹೇಳ್ತೀವಿ. ಇದ್ರದ್ದು ನ್ಯೂಯಾರ್ಕ್ ಅಂತಂದ್ ಹೇಳ್ತಾರೆ ಎಲ್ಲರೂ, ಅದು ಕನ್ಫ್ಯೂಸ್ ಆಗತ್ತೆ. ವಾಷಿಂಗ್ಟನ್, ಇದ್ರ ರಾಜಧಾನಿ ವಾಷಿಂಗ್ಟನ್. ಅದಾದ ನಂತರ ಡಾಲರ್ ಅಂತಂದ್ ಹೇಳ್ತೀವಿ, ಕರೆನ್ಸಿ. ನೆಕ್ಸ್ಟ್ ನೋಡ್ರಿ, 2020ರಲ್ಲಿ ಕರ್ನಾಟಕದ ಒಟ್ಟು ಫಲವತ್ತತೆ ದರ, ದ ಫರ್ಟಿಲಿಟಿ ರೇಟ್ ಎಷ್ಟೈತಿ ಅಂತಂದ್ ಹೇಳಿ ಕರ್ನಾಟಕದ್ದು. ಸೊ ಎಷ್ಟೈತೆ ಅಂತಂದ್ ಹೇಳಿದ್ರೆ 1.7 ಅಂತಂದೈತೆ. ಇದನ್ನ ಯಾರು ಮಾಡ್ತಾರ ಅಂತಂದ್ ಹೇಳಿದ್ರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ ಪ್ರಕಾರ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಕಾರ ಏನಂತಂದ್ರೆ ಅದ್ರ ಟೋಟಲ್ ಫರ್ಟಿಲಿಟಿ ರೇಟ್ ಅಂತಂದ್ ಕೇಳ್ತಾರ. ಇದು ಜನಸಂಖ್ಯೆ ಒಳಗಡೆ ಬರುತ್ತೆ, ಜನಗಣತಿ ಒಳಗಡೆ ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ರಿ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತಂದ್ರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ಹೊಂದಿಸಿ ಬರೆಯಿರಿ ಒಳಗಡೆ ಕವಿರಾಜ ಮಾರ್ಗವನ್ನ ಬರೆದಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಶ್ರೀ ವಿಜಯ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ಶ್ರೀ ವಿಜಯ ಅಂತಂದ್ ಹೇಳ್ತೀವಿ. ಬಟ್ ಆದ್ರೆ ಇಲ್ಲಿ ಶ್ರೀ ವಿಜಯ ಅಂತ ಕೊಟ್ಟಿಲ್ಲ, ಅಮೋಘ ವರ್ಷ ನೃಪತುಂಗ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗೋದೇನಂತಂದ್ ಹೇಳಿದ್ರೆ ಇದು. ಆಮೇಲೆ ಆದಿಪುರಾಣವನ್ನ ಬರೆದಂತಹ ಕವಿ ಯಾರಂತಂದ್ ಹೇಳಿದ್ರ ಪಂಪ ಅಂತಂದ್ ಹೇಳ್ತೀವಿ. ಅದಾದ ನಂತರ ಶಬ್ದಮಣಿ ದರ್ಪಣವನ್ನ ಬರೆದಂತಹ ವ್ಯಕ್ತಿ ಯಾರಂದ್ರ ಕೆ.ಸಿ.ರಾಜ. ಅದಾದ ನಂತರ ಕುಮಾರವ್ಯಾಸ ಬರೋದವ್ರು ಯಾರಂತಂದ್ ಹೇಳಿದ್ರೆ ಗದುಗಿನ ನಾರನಪ್ಪ ಅಂತಂದ್ ಹೇಳ್ತೀವಿ. ಕುಮಾರವ್ಯಾಸ ಭಾರತ ಅಂತಂದ್ ಹೇಳಿ ಗದುಗಿನ ನಾರನಪ್ಪ ಅಂತಂದ್ ಹೇಳ್ತೀವಿ. ಇವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೃತಿಗಳಾಗಿದವ ನಮ್ಮ ಕರ್ನಾಟಕದ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭೂಮಿಯ ಮೇಲ್ಮೈಯಿಂದ ವಾತಾವರಣದ ಪದರಗಳನ್ನ ಏರಿಕೆ ಕ್ರಮದಲ್ಲಿ ಬರದ್ವಿ ಅಂತಂದ್ ಹೇಳಿದ್ರೆ, ಏರಿಕೆ ಕ್ರಮದಲ್ಲಿ ಬರದ್ರೆ ಯಾವ್ಯಾವ ಬರ್ತಾವ ಅಂತಂದ್ ಹೇಳಿ. ಇದ್ ನೋಡ್ರಿ, ಇಲ್ಲಿ ಇದು ಭೂಮಿ ಅಂತಂದ್ ಅನ್ಕೊಳ್ರಿ. ಇದನ್ನ ನಾವು ಭೂಮಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಮೊದಲನೇ ಪದರ ಏನ್ ಬರುತ್ತಲ್ಲ, ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರ 18 ಕಿಲೋಮೀಟರ್ ವರೆಗೂ ಎತ್ತರ ಇರುತ್ತ. ಇಲ್ಲಿ ಪೋಲಾರ್ ಅಲ್ಲಿ ಅಂದ್ರೆ ಪೋಲ್ ಅಂತಂದ್ ಹೇಳ್ತೀವಲ್ಲ, ಇದು ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಅನ್ಕೊಳ್ರಿ. ಈ ಪ್ರದೇಶದಲ್ಲಿ ಜಸ್ಟ್ 8 ಕಿಲೋಮೀಟರ್ ವರೆಗೂ ಮಾತ್ರ ಎತ್ತರ ಇರುತ್ತ ಮೊದಲನೇ ಪದರ. ಇಲ್ಲಿ ಎಲ್ಲಾ ವಾತಾವರಣದ ಎಲ್ಲಾ ಥಿಂಗ್ಸ್ ಗಳು ನಡೀತಾವ. ಮಳೆ ಆಗಿರ್ಬೋದು, ಗುಡುಗಾಗಿರ್ಬೋದು, ಸಿಡ್ಲಾಗಿರ್ಬೋದು, ವಾತಾವರಣದಲ್ಲಿರೋ ಎಲ್ಲಾ ಥಿಂಗ್ಸ್ ಗಳು ಎಲ್ಲಾನು ಇಲ್ಲ ಏನ್ ನಡೀತಾವ ಅಂತಂದ್ರೆ ಫಸ್ಟ್ ಇದ್ರಲ್ಲಿ ನಡೀತಾವ. ಅದನ್ನ ನಾವು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರೋಪೋಸ್ಪಿಯರ್ ಅಂತಂದ್ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಬರುವಂತದ್ದು ಏನಂತಂದ್ ಹೇಳಿದ್ರ ಸೆಕೆಂಡ್ ಪದರ ಯಾವ್ದು ಅಂತಂದ್ ಹೇಳಿದ್ರ ಸ್ಟ್ರಾಟೋಸ್ಪಿಯರ್ ಅಂತಂದ್ ಹೇಳ್ತೀವಿ. ಎಲ್ಲೈತಿ? ಸ್ಟ್ರಾಟೋಸ್ಪಿಯರ್. ಸೆಕೆಂಡ್ ಒನ್ ಏನಂತಂದ್ ಹೇಳಿದ್ರ ಸ್ಟ್ರಾಟೋಸ್ಪಿಯರ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇಲ್ಲೇನಂತಂದ್ ಹೇಳಿದ್ರೆ ಜೆಟ್ ವಿಮಾನಗಳು ಹಾರಾಡ್ತಾವ. ಇಲ್ಲೇನಂತಂದ್ ಹೇಳಿದ್ರೆ ಜೆಟ್ ವಿಮಾನಗಳು ಹಾರಾಡ್ತಾವ. ಅದಾದ ನಂತರ ನೆಕ್ಸ್ಟ್ O3 ಓಝೋನ್ ಕೂಡ ಇಲ್ಲೇ ಕಂಡು ಬರುತ್ತ. ಸೂರ್ಯನಿಂದ ಬರುವಂತಹ ಯುವಿ ರೇಸ್ ಗಳನ್ನ ಇದೇನ್ ಮಾಡತ್ತಂತಂದ್ ಹೇಳಿದ್ರೆ ತಡೆ ಹಿಡಿಯತ್ತ, ಯುವಿ ರೇಸ್ ಗಳನ್ನ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತಂತಂದ್ ಹೇಳಿದ್ರೆ ಸ್ಟ್ರಾಟೋಸ್ಪಿಯರ್ ಆದ ನಂತರ ಮೀಸೋಸ್ಪಿಯರ್ ಬರುತ್ತ. ಯಾವ್ದು ಬರುತ್ತ? ಥರ್ಡ್ ಒನ್ ಮೀಸೋಸ್ಪಿಯರ್ ಬರುತ್ತ. ಇದು ತುಂಬಾ ತಂಪಾದ, ತುಂಬಾ ಕೋಲ್ಡ್ ಆಗಿರುತ್ತೆ. ಇದು ಎಲ್ಲಾ ವಾತಾವರಣದ ಪದರಗಳಲ್ಲಿ ತುಂಬಾ ತಂಪಾದ ಪದರ ಯಾವ್ದಂತಂದ್ ಕೇಳಿದ್ರ ಮೀಸೋಸ್ಪಿಯರ್ ಅಂತಂದ್ ಹೇಳ್ತೀವಿ. ಇದು -100°C ವರೆಗೂ ಇರುತ್ತೆ, ತುಂಬಾ ತಂಪಾದ ಪದರು. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಥರ್ಮೋಸ್ಪಿಯರ್ ಅಥವಾ ಅಯೋನೋಸ್ಪಿಯರ್. ಥರ್ಮೋಸ್ಪಿಯರ್ ಅಂದ್ರೂ ಕೂಡ ಒಂದೇ, ಅಥವಾ ಅಯೋನೋಸ್ಪಿಯರ್ ಅಂದ್ರೂ ಕೂಡ ಒಂದೇ. ನೆಕ್ಸ್ಟ್
ಇಲ್ಲಿ ಏನಂತಂದ್ ಹೇಳಿದ್ರೆ ಎಲ್ಲಾ ಅಣುಗಳು ಅಯಾನುಗಳ ರೂಪದಲ್ಲಿ ಇರ್ತಾವ. ಇಲ್ಲೆಲ್ಲಾ ಅಣುಗಳು ಯಾವ ರೂಪದಲ್ಲಿ ಇರ್ತಾವ ಅಂತಂದ್ ಹೇಳಿದ್ರೆ ಅಯಾನು ರೂಪದಲ್ಲಿ ಇರ್ತಾವ. ಒಂದಕ್ಕೊಂದು ಬಡದಾಡಿ ಅದು ತುಂಬಾ ಹೀಟ್ ಇರುತ್ತೆ. ಅದಾದ ನಂತರ ಲಾಸ್ಟ್ ಒನ್ ಬರೋದೇನಂದ್ರೆ ಎಕ್ಸೋಸ್ಪಿಯರ್ ಅಂತಂದ್ ಹೇಳ್ತೀವಿ. ಲಾಸ್ಟ್ ಒನ್ ಬರೋದು ಯಾವ್ದು? ಎಕ್ಸೋಸ್ಪಿಯರ್. ಈ ತರ ಏನಂತಂದ್ರೆ ಇದ್ರ ಆರ್ಡರ್ ಪ್ರಕಾರ ಇರ್ತಾವ. ಅಲ್ಲಿ ಏನೇನ್ ನಡೆಯುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳಿದೀನಿ. ಆಮೇಲೆ ಇಲ್ಲಿ ಅತಿ ಹೆಚ್ಚು ಟೆಂಪರೇಚರ್ ನ ಹೊಂದಿರುವ ಪದರ ಯಾವ್ದು ಅಂತಂದ್ರೆ ಥರ್ಮೋಸ್ಪಿಯರ್. ಅತಿ ಹೆಚ್ಚು ಟೆಂಪರೇಚರ್ ನ ಹೊಂದಿರೋ ಪದರ ಯಾವುದು? ಥರ್ಮೋಸ್ಪಿಯರ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತದ ಅತ್ಯಂತ ಹಳೆಯ ಆಣೆಕಟ್ಟು ಯಾವುದು ಅಂತಂದ್ ಹೇಳಿ. ಭಾರತದ ಅತ್ಯಂತ ಹಳೆಯ ಆಣೆಕಟ್ಟು ಯಾವ್ದಂದ್ರ ವಾಣಿ ವಿಲಾಸ ಸಾಗರ ಆಣೆಕಟ್ಟು ಅಂತಂದ್ ಹೇಳ್ತೀವಿ. ಇದು ಓಲ್ಡೆಸ್ಟ್, ಅತ್ಯಂತ ಹಳೆಯ ಆಣೆಕಟ್ಟು. ಇದೇನಂತಂದ್ ಹೇಳಿದ್ರೆ ಇದನ್ನ 19ನೇ ಶತಮಾನದೊಳಗಡೆ ಮೈಸೂರಿನ ಮಹಾರಾಜರು ಯಾವ ನದಿ ಕಟ್ತಾರ? ವೇದಾವತಿ ನದಿಗೆ ಇದನ್ನ ಕಟ್ತಾರ. ತುಂಬಾ ಇಂಪಾರ್ಟೆಂಟ್, ವೇದಾವತಿಗೆ ಇದನ್ನ ಕಟ್ತಾರ. ಅದಾದ ನಂತರ ಇದನ್ನ ಯಾರ್ ಕಟ್ತಾರ ಅಂತಂದ್ರೆ ಒಬ್ರು ಇಂಜಿನಿಯರ್, ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಇದು ಯಾವಾಗ ಮುಗಿತೈತಿ ಅಂತಂದ ಹೇಳಿದ್ರೆ 1924ರಲ್ಲಿ ಮುಗಿಯುತ್ತ. ಸೊ ಅದನ್ನ ಕಂಪ್ಲೀಟ್ ಮಾಡಿದವ್ರು ಯಾರಂದ್ರೆ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಂದ ಹೇಳ್ತಾರೆ. ಅದಕ್ಕೆ ಕೃಷ್ಣರಾಜಸಾಗರ ಡ್ಯಾಮ್ ಅಂತಂದ ಹೇಳಿ ಕೊಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ವಾಣಿ ವಿಲಾಸ ಸಾಗರ್, ಕೃಷ್ಣರಾಜ ಒಡೆಯರು. ಅದಾದ ನಂತರ ತೆಹರಿ ಡ್ಯಾಮ್ ಅಂತಂದ ಹೇಳಿ ಬರುತ್ತೆ. ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಗಂಗೋತ್ರಿ ಒಳಗಡೆ ಒಂದು ನದಿ ಹುಟ್ಟುತ್ತ. ಯಾವ್ದ್ ನದಿ? ಗಂಗಾ ನದಿ ಅಂತಂದ ಹೇಳ್ತಿರಲ್ಲ, ಅಲ್ಲ. ಗಂಗೋತ್ರಿ ಒಳಗಡೆ ಏನಂತಂದ ಹೇಳಿದ್ರೆ ಒಂದ್ ನದಿ ಹುಟ್ಟುತ್ತ. ಅದ್ರ ಹೆಸರು ಏನಂದ್ರೆ ಭಗೀರಥಿ ನದಿ. ಅದಾದ ನಂತರ ಈ ಕಡೆಯಿಂದ ಬದ್ರಿನಾಥ್ ಒಳಗಡೆ ಒಂದು ನದಿ ಹುಟ್ಟುತ್ತ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಏನಂತಂದ ಹೇಳಿದ್ರೆ ಗಂಗೋತ್ರಿ ಒಳಗಡೆ ಇಲ್ಲೊಂದ್ ನದಿ ಹುಟ್ಟುತ್ತಾ. ಇದನ್ನ ನಾವು ಭಗೀರಥಿ ನದಿ ಅಂತಂದ ಹೇಳಿ ಕರಿತೀವಿ. ಅದಾದ ನಂತರ ಬದ್ರಿನಾಥದೊಳಗಡೆ ಒಂದು ನದಿ ಹುಟ್ಟುತ್ತಾ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅಲಕನಂದ ಅಂತ ಕರಿತೀವಿ. ಏನಂತ ಕರಿತೀವಿ? ಅಲಕನಂದ. ಕ್ಲಿಯರ್? ಸೊ ಅದಾದ ನಂತರ ಇವೆರಡು ಒಂದ್ ಕಡೆ ಸೇರ್ತಾವ. ಎಲ್ಲಿ ಅಂತಂದ ಹೇಳಿದ್ರೆ ದೇವಪ್ರಯಾಗ ಒಳಗಡೆ ಸೇರಿ ನೆಕ್ಸ್ಟ್ ಅದನ್ನ ನಾವು ಗಂಗಾ ನದಿ ಅಂತ ಕರಿತೀವಿ. ಗಂಗಾ ನದಿ ಗಂಗೋತ್ರಿ ಒಳಗೆ ಹುಟ್ಟಂಗಿಲ್ಲ. ಅದ್ರದ್ದು ಒಂದು ನದಿ ಏನಂತಂದ ಹೇಳಿದ್ರೆ ಭಗೀರಥಿ ನದಿ ಅಂತಂದ ಹೇಳ್ತೀವಿ. ಅದೇನಂತಂದ ಹೇಳಿದ್ರ ಗಂಗೋತ್ರಿ ಒಳಗಡೆ ಹುಟ್ಟುತ್ತ. ಇನ್ನೊಂದು ಅಲಕನಂದ ಬದ್ರಿನಾಥ್ ಒಳಗಡೆ ಹುಟ್ಟುತ್ತ. ಅದಾದ ನಂತರ ನೆಕ್ಸ್ಟ್ ಬದ್ರಿನಾಥ್ ನೋಡ್ರಿ ಧೌಳಿ ಗಂಗಾ ಬಂದ್ ಸೇರುತ್ತ ವಿಷ್ಣು ಪ್ರಯಾಗದೊಳಗಡೆ. ಎಲ್ಲಾ ಕಡೆ ಟೆಂಪಲ್ಸ್ ಇದಾವ. ಆಮೇಲೆ ನೆಕ್ಸ್ಟ್ ನಂದಾಕಿನಿ ಅನ್ನೋ ಒಂದ್ ನದಿ ಬಂದ್ ಸೇರುತ್ತೆ ನಂದ ಪ್ರಯಾಗ ಒಳಗಡೆ. ಆಮೇಲೆ ಪಿಂದಾರ್ ಗಂಗಾ ಅಂತಂದ್ ಸೇರುತ್ತೆ ಕರ್ಣ ಪ್ರಯಾಗ ಒಳಗಡೆ. ಇಲ್ಲಿಂದ ಕೇದಾರ್ನಾಥ್ ಇಂದ ಒಂದ್ ನದಿ ಬರುತ್ತ ಮಂದಾಕಿನಿ ಅಂತಂದ್ ಹೇಳಿ. ಆ ಮಂದಾಕಿನಿ ನದಿ ರುದ್ರ ಪ್ರಯಾಗದೊಳಗಡೆ ಸೇರುತ್ತೆ. ಈ ತರ ಎಲ್ಲಾ ಒಂದೊಂದ್ ಪ್ರಯಾಗದೊಳಗಡೆ ಸೇರಿ ಗಂಗಾ ನದಿಯಾಗಿ ಹರಿಯುತ್ತ. ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಈ ಕಡೆಯಿಂದ ಯಮುನೋತ್ರಿಯಿಂದ ಒಂದು ನದಿ ಬರುತ್ತೆ, ಯಮುನಾ ನದಿ. ಅದೆಲ್ಲಿ ಸೇರುತ್ತ? ಅಲಹಾಬಾದ್ ಒಳಗಡೆ. ಅಲಹಾಬಾದ್ ಒಳಗಡೆ ಗಂಗಾ ನದಿಯನ್ನ ಸೇರುತ್ತೆ. ಇದು ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಈ ಗಂಗಾ ನದಿ ಇಲ್ಲೇ ಇತ್ತಲ್ಲ, ಈ ಭಗೀರಥಿ ನದಿಗೆ ಒಂದು ಡ್ಯಾಮ್ ಅನ್ನ ಕಟ್ತಾರ ಉತ್ತರಾಖಂಡ್ ಒಳಗಡೆ. ಆ ಡ್ಯಾಮ್ ಯಾವ್ದಂತಂದ್ರೆ ತೆಹರಿ ಡ್ಯಾಮ್ ಅಂತ ಕರಿತೀವಿ. ಆ ತೆಹರಿ ಡ್ಯಾಮ್ ಏನಂತಂದ್ರೆ ನಮ್ಮ ಭಾರತ ದೇಶದ ಅತಿ ಎತ್ತರದ ಡ್ಯಾಮ್ ಅಂತಂದ್ ಹೇಳ್ತೀವಿ. ಸೊ ಅದನ್ನ ಹೇಳ್ಬೇಕಂತಂದ್ ಹೇಳಿದ್ದು. ಸೊ ಅತಿ ಎತ್ತರದ ಡ್ಯಾಮ್. ಆಮೇಲೆ ಕೊಯ್ನಾ ಡ್ಯಾಮ್ ಯಾವ್ದಕ್ ಕಟ್ತೀವಿ? ಕೊಯ್ನಾ ನದಿಗೆ ಕಟ್ತಾರ. ಅಂದ್ರೆ ಕೃಷ್ಣಾ ನದಿಯ ಉಪನದಿಯಾದಂತಹ ಕೊಯ್ನಾ ನದಿಗೆ ಕೊಯ್ನಾ ಡ್ಯಾಮ್ ಅನ್ನ ಕಟ್ತಾರ. ಇಷ್ಟ ಪಾಯಿಂಟ್ಸ್ ಗಳು. ಆಮೇಲೆ KRS ಡ್ಯಾಮ್ ಯಾವ್ದಕ್ ಬರುತ್ತ? ಕಾವೇರಿ ನದಿಗೆ ಬರುತ್ತ. ಕಾವೇರಿ ನದಿಗೆ ಬರುವಂತ ಒಂದು ಡ್ಯಾಮು KRS ಡ್ಯಾಮ್. ಅದಾದ ನಂತರ ನೆಕ್ಸ್ಟ್ ಥಿಂಗ್ಸ್ ಗಳನ್ನ ನೋಡ್ರಿ, ಕ್ರಿಪ್ಟೋ ಕರೆನ್ಸಿಯನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ್ ಹೇಳಿದ್ರ, ಇಲ್ಲಿ ನೋಡ್ರಿ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರ ಸತೋಶಿ ನಕಮೋಟೋ ಅಂತಂದ್ ಹೇಳಿ. ಸತೋಶಿ ನಕಮೋಟೋ ಅವರು ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯನ್ನ ಸ್ಟಾರ್ಟ್ ಮಾಡ್ತಾರ. ಯಾವಾಗ ಅಂದ್ರೆ 2009 2009ರಲ್ಲಿ. ಇದು ನೆನ್ಪಿಟ್ಕೊಳ್ರಿ. ಅದಾದ ನಂತರ ಮೆಟಾವರ್ಸ್ ಅಂತಂದ್ ಹೇಳಿ. ಮೆಟಾವರ್ಸ್ ಅನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರ, ಎಸ್ ಇಲ್ಲಿ ನೋಡ್ರಿ, ಅದಾದ ನಂತರ ಮೆಟಾವರ್ಸ್ ಅಂದ್ರೆ ರಾಂಗ್ ಆಗತ್ತ. ಇದು ಮೆಟಾವರ್ಸ್ ಸ್ಟಾರ್ಟ್ ಆಗಿಲ್ಲ. ಗೂಗಲ್ ಅನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ ಲ್ಯಾರಿ ಪೇಜ್ ಅಂತಂದ್ ಹೇಳ್ತೀವಿ. ಗೂಗಲ್ ಅನ್ನ ಸ್ಟಾರ್ಟ್ ಮಾಡಿದವರು ಲ್ಯಾರಿ ಪೇಜ್. ಅಂಡ್ ಇನ್ನೊಬ್ರು ಯಾರಂತಂದ್ ಹೇಳಿದ್ರ ಸರ್ಜೆ ಬ್ರಿನ್ ಅಂತಂದ್ ಹೇಳಿ. ಸರ್ಜೆ ಬ್ರಿನ್ ಇವರಿಬ್ರು ಸೇರಿ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ಟ್ವಿಟರ್ ಅನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇವಾನ್ ವಿಲಿಯಮ್ಸ್. ಅದಾದ ನಂತರ ಜಾಕ್ ಡೋರ್ಸೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಬಿಜ್ ಸ್ಟೋನ್. ಆಮೇಲೆ ನೋಹಾ ಗ್ಲಾಸ್. ಇಷ್ಟು ಜನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಟ್ವಿಟರ್ ಅನ್ನ ಸ್ಟಾರ್ಟ್ ಮಾಡ್ತಾರ. ಇದನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವೈಕಂ ಸತ್ಯಾಗ್ರಹವನ್ನ TK ಮಾಧವನ್ ಅವರು ಆರಂಭ ಮಾಡ್ತಾರ. ಆಮೇಲೆ ಭೂದಾನ ಚಳವಳಿಯನ್ನ ವಿನೋಬಾ ಭಾವೆ ಅವರು
ಸ್ಟಾರ್ಟ್ ಮಾಡ್ತಾರ ಅಂತಂದೇಳಿ. ಇಲ್ಲಿ ಯಾವ್ದು ಸರಿ ಆಗೈತೆ ಯಾವ್ದು ತಪ್ಪಾಗೈತೆ ಅಂತಂದ್ ಹೇಳಿಕೆಗಳನ್ನ ಕೇಳಿದಾರ. ಎಸ್, ವೈಕಂ ಸತ್ಯಾಗ್ರಹವನ್ನ ಟಿ.ಕೆ. ಮಾಧವನ್ನ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಭೂದಾನ ಚಳವಳಿಯನ್ನ ವಿನೋಬಾ ಭಾವೆ ಅವ್ರು ಸ್ಟಾರ್ಟ್ ಮಾಡ್ತಾರ. ಇದ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಇವೆರಡು ಏನಂತಂದ್ ಹೇಳಿದ್ರ ಸಾಮಾಜಿಕ ಸುಧಾರಣಾ ಚಳವಳಿಗಳಾಗಿದಾವ. ಸೊ ಇದನ್ನ ಯಾವಾಗ ಸ್ಟಾರ್ಟ್ ಆಗತ್ತಂದ್ರ 1951ರಲ್ಲಿ ಆಚಾರ್ಯ ಇದು ಭೂದಾನ ಚಳವಳಿ ಫಸ್ಟ್ ಏನಂತಂದ್ರೆ ಭೂದಾನ ಚಳವಳಿ 1951ರಲ್ಲಿ ಸ್ಟಾರ್ಟ್ ಆಗುತ್ತೆ. ಪ್ರಾಪರ್ ಆಗಿ ಹೇಳ್ತೀನಿ. ಭೂದಾನ ಚಳವಳಿ ವಿನೋಬಾ ಭಾವೆ ಅವರು, ಇದು ತೆಲಂಗಾಣದೊಳಗಡೆ, ಎಲ್ಲಂತಂದ್ರೆ ತೆಲಂಗಾಣದೊಳಗಡೆ ಸ್ಟಾರ್ಟ್ ಆಗುತ್ತೆ. ಭೂಮಿ ಇಲ್ಲದ ಬಡ ರೈತರಿಗೆ ಭೂಮಿಯನ್ನ ಒದಗಿಸೋದು. ಅಂದ್ರೆ ಶ್ರೀಮಂತ ಭೂಮಿ ಮಾಲೀಕರು ಏನ್ ಮಾಡ್ತಾರ ಅಂದ್ರೆ ತಮ್ಮ ಬಳಿ ಇರುವ ಹೆಚ್ಚುವರಿ ಭೂಮಿಯನ್ನ ಬಡವರಿಗೆ ಕೊಡೋ ಹಂಗ ಏನ್ ಮಾಡ್ತಾರ ಅಂದ್ರೆ ಒಂದು ಕ್ರಾಂತಿಯನ್ನ ಮಾಡ್ತಾರ ವಿನೋಬಾ ಭಾವೆ. ಅದನ್ನ ಭೂದಾನ ಚಳವಳಿ ಅಂತಂದ್ ಹೇಳ್ತಾರ. ಅದಾದ ನಂತರ ವೈಕಂ ಸತ್ಯಾಗ್ರಹ, ಇದು ಎಲ್ಲಿ ನಡೆಯುತ್ತಂದ್ರೆ ಕೇರಳದೊಳಗಡೆ ನಡೆಯುತ್ತೆ. ವೈಕಂ ಸತ್ಯಾಗ್ರಹ ಕೇರಳದೊಳಗಡೆ, ಇದನ್ನ ಟಿ.ಕೆ. ಮಾಧವನ್ ಸ್ಟಾರ್ಟ್ ಮಾಡ್ತಾರ. ಅದ್ರ ಜೊತೆಗೆ ಇನ್ನೊಬ್ರು ಕೇಶವ್ ಮೆನನ್ ಕೂಡ ಇರ್ತಾರ ನಾಯಕರು. ಇದು ಯಾವಾಗ ಸ್ಟಾರ್ಟ್ ಆಗತ್ತಂದ್ರ 1924ರಲ್ಲಿ. ಇದು ಯಾವಾಗ ಸ್ಟಾರ್ಟ್ ಆಗತ್ತ? 1924ರಲ್ಲಿ. ರೀಸನ್ ಏನಂತಂದ್ ಹೇಳಿದ್ರೆ ಕೇರಳದಲ್ಲಿರುವಂತಹ ದಲಿತರು, ಅದಾದ ನಂತರ ಕೆಳ ಜಾತಿಯ ಜನರು ವೈಕೋಂ ಮಹಾದೇವ ದೇವಾಲಯ ಅಂತ ಇರುತ್ತೆ. ವೈಕಂ ಮಹಾದೇವ ದೇವಾಲಯ, ಅದ್ರ ಸುತ್ತಮುತ್ತಲ ರಸ್ತೆಗಳಾಗಿರ್ಬಹುದು ಅಥವಾ ಅಲ್ಲಿ ಒಳಗಡೆ ಎಂಟ್ರಿ ಆಗಿರ್ಬಹುದು ಇರಂಗಿಲ್ಲ. ಸೊ ಅದ್ರಗೋಸ್ಕರ ಒಂದು ಹೋರಾಟ ನಡೆಯುತ್ತ. ಅದನ್ನ ನಾವು ವೈಕಂ ಸತ್ಯಾಗ್ರಹ ಅಂತಂದ್ ಹೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಳಗಿನ ಸರೋವರಗಳನ್ನ ಲವಣಾಂಶದ ಇಳಿಕೆ ಕ್ರಮದಲ್ಲಿ ಬರಿಬೇಕಂತಂದ್ ಹೇಳಿ. ಸೊ ಇದೇನಂತಂದ್ ಹೇಳಿದ್ರೆ DABC ಅಂತಂದ್ ಹೇಳ್ತೀವಿ. DABC ಅಂತಂದ್ ಹೇಳ್ತೀವಿ. ಫಸ್ಟ್ ಏನಂತಂದ್ ಹೇಳಿದ್ರ ಒಂದಾ ಸರೋವರ ಅಂತಂದ್ ಹೇಳಿ. ಫಸ್ಟ್ ಯಾವ್ದು? ಒಂದಾ ಸರೋವರ. ಅದಾದ ನಂತರ ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರ ಉರ್ಮಿಯಾ ಸರೋವರ ಅಂತಂದ್ ಹೇಳಿ. ಉರ್ಮಿಯಾ ಸರೋವರ. ಅದಾದ ನಂತರ ನೆಕ್ಸ್ಟ್ ಸಾಲ್ಟನ್ ಸರೋವರ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಚಿಲ್ಕಾ ಸರೋವರ. ಈ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 4 ಸರೋವರಗಳು ಇಳಿಕೆ ಕ್ರಮದೊಳಗಡೆ ನಾವು ಲವಣಾಂಶಗಳನ್ನ ಬರ್ದ್ವಿ. ಇಲ್ಲಿ ಅತ್ಯಂತ ಯಾವ್ದಂತಂದ್ ಹೇಳಿದ್ರ ಅತ್ಯಂತ ಲವಣಾಂಶವನ್ನ ಹೊಂದಿರುವಂತ ಸರೋವರ ಒಂದಾ ಸರೋವರ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಡಿಮೆ ಯಾವ್ದಂತಂದ್ ಹೇಳಿದ್ರೆ ಚಿಲ್ಕಾ ಸರೋವರ. ಇದು ಎಲ್ಲಿ ಕಂಡು ಬರುತ್ತಾ? ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತಾ? ಒಡಿಶಾ ರಾಜ್ಯದಲ್ಲಿ ಕಂಡು ಬರುವಂತ ಒಂದು ಸರೋವರ ಚಿಲ್ಕಾ ಸರೋವರ. ಇದು ಒಂದೇ ಇಂಪಾರ್ಟೆಂಟ್. ಇದನ್ನ ನಾವು ಲಗೂನ್ ಸರೋವರ ಅಂತಾನು ಕೂಡ ಕರಿತೀವಿ. ಲಗೂನ್ ಸರೋವರ ಅಂತಂದ್ ಹೇಳಿ ಯಾಕೆ ಕರಿತೀವಿ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಈಗ ನೋಡ್ರಿ, ಇಲ್ಲಿ ಈ ಪ್ರದೇಶದೊಳಗಡೆ ಏನಂತಂದ್ ಹೇಳಿದ್ರೆ ಇದನ್ನ ತಗೊಳ್ಳೋಣ, ಜೂಮ್ ಮಾಡ್ಕೊಳ್ಳಿ. ಈ ತರ ಹಿಂಗ್ ಬರುತ್ತೆ ಇದು. ಓಕೆ, ಇಲ್ಲಿ ಏನಂತಂದ್ ಹೇಳಿದ್ರೆ ಈ ಸರೋವರ ಕಂಡು ಬರುತ್ತೆ. ಈ ಕಡೆ ಏನಂತಂದಿರುತ್ತ? ಸಮುದ್ರ ಇರುತ್ತೆ. ಸಮುದ್ರದ ಅಲೆಗಳು ಬರ್ತಾ ಇರ್ತಾವ. ಸಮುದ್ರದ ಅಲೆಗಳಿಂದ ನೀರು ತುಂಬಿಟ್ಟು ತಗ್ಗಾದ ಪ್ರದೇಶದಲ್ಲಿ ಉಂಟಾದ ಒಂದು ಸರೋವರವನ್ನ ನಾವೇನಂತ ಕರಿತೀವಿ? ಲಗೂನ್ ಸರೋವರ ಅಂತ ಕರಿತೀವಿ. ಈ ಲಗೂನ್ ಸರೋವರಿಗೆ ಎಕ್ಸಾಂಪಲ್ ಯಾವ್ದಂದ್ರ ಚಿಲ್ಕಾ ಸರೋವರ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಕ್ಯೂಟೋ ಪ್ರೋಟೋಕಾಲ್ ಯಾವಾಗ ಸ್ಟಾರ್ಟ್ ಆಗತ್ತಂದ್ರ 1997ರಲ್ಲಿ ಸ್ಟಾರ್ಟ್ ಆಗಿತ್ತ. ಆಮೇಲೆ ಬ್ಯೂನಸ್ ಏರಿಸ್ ಆಕ್ಷನ್ ಪ್ಲಾನ್ 1998ರಲ್ಲಿ. ಅದಾದ ನಂತರ ನೆಕ್ಸ್ಟ್ ಬಾಲಿ ರೋಡ್ ಮ್ಯಾಪ್ ಅಂತಂದ್ ಐತಲ್ಲ, ಬಾಲಿ ರೋಡ್ ಮ್ಯಾಪ್, ಇದು 2007ರಲ್ಲಿ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಗ್ರೀನ್ ಕ್ಲೈಮೇಟ್ ಫಂಡ್ ಅಂತಂದ್ ಐತಲ್ಲ, ಇದು 2010ರಲ್ಲಿ ನಡೆದೈತೆ. ಈಗ ಏರಿಕೆ ಕ್ರಮದಲ್ಲಿ ಬರಿಬೇಕಂತಂದ್ ಹೇಳಿದ್ರೆ ಫಸ್ಟ್ ಒನ್ ಯಾವ್ದು ಬರುತ್ತ? ಎಸ್, ಇಲ್ಲಿ BCDA ಅಂತಂದೇಳಿ ಏರಿಕೆ. ಫಸ್ಟ್ ಏನಂತಂದ್ ಹೇಳಿದ್ರೆ ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಕ್ಯೂಟೋ ಪ್ರೋಟೋಕಾಲ್ ಎದ್ರ ಸಂಬಂಧ ಅಂತಂದ್ ಹೇಳಿದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಗಳ ಹೊರಸೂಸುವಿಕೆಯನ್ನ ಕಡಿಮೆ ಮಾಡ್ಬೇಕು ಅಂತಂದೇಳಿ. ಗ್ರೀನ್ ಹೌಸ್ ಗ್ಯಾಸಸ್ ಗಳ ಹೊರಸೂಸುವಿಕೆಯನ್ನ ಕಡಿಮೆ ಮಾಡ್ಬೇಕು. ಅದಾದ ನಂತರ ಗ್ಲೋಬಲ್ ಟೆಂಪರೇಚರ್ ಅನ್ನ ಕಡಿಮೆ ಮಾಡ್ಬೇಕು ಅಂತಂದ್ ಹೇಳಿ ಅಥವಾ ತಡೆಗಟ್ಟಲು ಇದು ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳಿ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂದ್ರೆ ಬ್ಯೂನಸ್ ಐರಿಸ್ ಆಕ್ಷನ್ ಪ್ಲಾನ್ ಅಂತಂದ್ ಹೇಳ್ತೀವಲ್ಲ, ಇದು ಕ್ಯೂಟೋ ಪ್ರೋಟೋಕಾಲ್ ಅನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತಂದ್ ಹೇಳ್ಬಿಟ್ಟು ಕೆಲವೊಂದು ನಿಯಮಗಳನ್ನ ಮಾಡ್ತಾರ. ಸೊ ಅದೇ ಏನಂದ್ರ ಬ್ಯೂನಸ್ ಐರಿಸ್ ಆಕ್ಷನ್ ಪ್ಲಾನ್ ಅಂತಂದ್ ಹೇಳ್ತೀವಿ. ಕ್ಯೂಟೋ ಪ್ರೋಟೋಕಾಲ್ ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಬಾಲಿ ರೋಡ್ ಮ್ಯಾಪ್ ಅಂತಂದ್ ಹೇಳಿದ್ರೆ ಕ್ಯೂಟೋ ಪ್ರೋಟೋಕಾಲ್ ನ ನಂತರದ ಅವಧಿಯಲ್ಲಿ ಹವಾಮಾನ ಬದಲಾವಣೆ ವಿರುದ್ಧ ಹೋರಾಡಲು ಬಂದಂತಹ ಒಂದು ಆಕ್ಷನ್ ಪ್ಲಾನ್ ಅಂತಂದ್ ಹೇಳ್ತೀವಿ. ಸೊ ಹವಾಮಾನ ವಿರುದ್ಧ ಹೋರಾಡಲು ಏನಂತಂದ್ ಹೇಳಿದ್ರೆ ಹೊಸ ಮತ್ತು ಹೆಚ್ಚು ಸಮಗ್ರವಾದ ಒಪ್ಪಂದ ಬೇಕು ಅಂತಂದ್ ಹೇಳಿ ಅದನ್ನ ಇದು ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಒಂದ್ ಏನಂತಂದ್ ಹೇಳಿದ್ರೆ ಗ್ರೀನ್ ಕ್ಲೈಮೇಟ್ ಫಂಡ್ ಅಂತಂದ್ ಐತಲ್ಲ, ಇದು 2010ರಲ್ಲಿ
ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನ ಎದುರಿಸಲು ಮತ್ತು ಕಡಿಮೆ ಇಂಗಾಲ ಅಭಿವೃದ್ಧಿ ಅಂದ್ರೆ ಲೋ ಎಮಿಷನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಮ್ಮಿ ಮಾಡ್ಬೇಕಂದ್ರೆ ಹೊರಸೂಸುವಿಕೆ ಕಡಿಮೆ ಮಾಡ್ಬೇಕಂತಂದೇಳಿ ಅದನ್ನ ಗ್ರೀನ್ ಕ್ಲೈಮೇಟ್ ಫಂಡ್ ಅಂತಂದ ಹೇಳ್ತೀವಿ. ಇವು ಏನವಂತಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಒಪ್ಪಂದಗಳಾಗಿದಾವ. ಪ್ರಾಪರ್ ಆಗಿ ಏನಂದ್ರೆ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಜೂಲಿಯನ್ ಕ್ಯಾಲೆಂಡರ್, ಕ್ರಿಶ್ಚಿಯನ್ ಕ್ಯಾಲೆಂಡರ್, ಇಯಾನೋ ಕ್ಯಾಲೆಂಡರ್, ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತಂದೇಳಿ. ಪ್ರಸ್ತುತ ಈಗ ಯಾವ್ದನ್ನ ಬಳಸ್ತೀವಿ ಅಂತಂದ ಹೇಳಿದ್ರ ಗ್ರೆಗೋರಿಯನ್ ಕ್ಯಾಲೆಂಡರ್ ನ ಬಳಸ್ತೀವಿ. ಇವಾಗ ನಾವೆಲ್ಲರೂ ಏನಂತಂದ ಹೇಳಿದ್ರ 1582ರಲ್ಲಿ ಇದು ಬರುತ್ತಾ 1582ರಲ್ಲಿ ಇದು ಬರುತ್ತಾ ಈ ಕ್ಯಾಲೆಂಡರ್. ಸೊ ಅದನ್ನ ನಾವು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತಂದ ಹೇಳ್ತೀವಿ. ಸೊ ಉಳಿದದ್ದು ಏನು ಬೇಡ, ಯಾಕಂತಂದ್ರೆ ಕನ್ಫ್ಯೂಷನ್ಸೇ ಬೇಡ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, 2020 ಮತ್ತು 2021ನ ಸಾಲಿನ ಕರ್ನಾಟಕ ರಾಜ್ಯದ GDPಗೆ ಕೃಷಿ ವಲಯ ಎಷ್ಟು ಕೊಡುಗೆ ಕೊಡುತ್ತೆ? 2020 ಮತ್ತು 2021 ಟೈಮ್ ಅಲ್ಲಿ ನಮ್ ಕರ್ನಾಟಕದ GDPಗೆ ಕೃಷಿ ವಲಯ ಎಷ್ಟು ಪರ್ಸೆಂಟೇಜ್ ಕೊಡುತ್ತೆ ಅಂದ್ರೆ ಟೋಟಲ್ ಆಗಿ 20% ಅನ್ನ GDPಗೋಸ್ಕರ ಕೊಡುತ್ತ ಕೃಷಿ ವಲಯ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಉಳಿದ 66% ಅವು ಇವು ಎಲ್ಲ ಏನ್ ಬೇಡ, ಜಸ್ಟ್ ಇಷ್ಟೇ ನೆನ್ಪಿಟ್ಟುಕೊಡ್ರಿ. ಇಲ್ಲಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ಇವಾಗ ಕೃಷಿ ವಲಯ ಅಂತ ಬಂತಲ್ಲ, ಈಗ ನಾವು ಸೆಕ್ಟರ್ಸ್ ಗಳು ಮಾಡ್ತೀವಿ ಎಕನಾಮಿಕ್ಸ್ ಒಳಗಡೆ. ಪ್ರೈಮರಿ ಸೆಕ್ಟರ್ ಅಂತಂದ ಹೇಳಿ, ಆಮೇಲೆ ಸೆಕೆಂಡರಿ ಸೆಕ್ಟರ್, ಆಮೇಲೆ ಟರ್ಷರಿ ಸೆಕ್ಟರ್ ಅಂತಂದ ಹೇಳಿ. ಈ ಪ್ರೈಮರಿ ಸೆಕ್ಟರ್ ಒಳಗಡೆ ಏನಂತಂದ ಹೇಳಿದ್ರೆ ಕಚ್ಚಾ ವಸ್ತುಗಳನ್ನ ಎಲ್ಲೆಲ್ಲಿ ನಾವು ಕಚ್ಚಾ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅವೆಲ್ಲ ಏನಂತಂದ ಹೇಳಿದ್ರೆ ಪ್ರೈಮರಿ ಸೆಕ್ಟರ್ ಒಳಗಡೆ ಬರ್ತಾವ. ಫಾರ್ ಎಕ್ಸಾಂಪಲ್ ಕೃಷಿ ಆಗಿರ್ಬೋದು, ಅಥವಾ ಹೈನುಗಾರಿಕೆ ಆಗಿರ್ಬೋದು, ಅಥವಾ ಮೀನು ಸಾಗಾಣಿಕೆ ಆಗಿರ್ಬೋದು. ಈಗ ಏನೇನ್ ಬರ್ತಾವಲ್ಲ ಎಲ್ಲಾನು ಕಚ್ಚಾ ವಸ್ತುಗಳು ಏನ್ ರೆಡಿ ಆಗ್ತಿರ್ತಾವಲ್ಲ ಅದೆಲ್ಲ ಪ್ರೈಮರಿ ಸೆಕ್ಟರ್ ಒಳಗಡೆ ಬರುತ್ತೆ. ಈ ಪ್ರೈಮರಿ ಸೆಕ್ಟರ್ ಅಲ್ಲಿ ಇರುವಂತ ಕಚ್ಚಾ ವಸ್ತುಗಳನ್ನ ಶುದ್ಧ ವಸ್ತುಗಳನ್ನಾಗಿ ಮಾಡುವಂತದ್ದು ಯಾವ್ದಾದ್ರು ಗುಡಿ ಕೈಗಾರಿಕೆ ಆಗಿರ್ಬೋದು, ಸಣ್ಣ ಕೈಗಾರಿಕೆಗಳು, ಆಮೇಲೆ ಮಧ್ಯಮ ಕೈಗಾರಿಕೆಗಳು, ಆಮೇಲೆ ದೊಡ್ಡ ದೊಡ್ಡ ಕೈಗಾರಿಕೆಗಳು, ಇವೆಲ್ಲ ಎಲ್ಲಿ ಬರ್ತಾವ ಅಂತಂದ್ರೆ ಸೆಕೆಂಡರಿ ಸೆಕ್ಟರ್ ಒಳಗಡೆ ಬರ್ತಾವ. ಇನ್ ಟರ್ಸರಿ ಸೆಕ್ಟರ್ ಅಂತಂದ್ರೆ ಸೇವೆ, ಯಾವ್ದಾದ್ರು ಸೇವೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಸ್ಪಿಟಲ್ಸ್, ಇವೆಲ್ಲ ಏನಂತಂದ್ರೆ ಟರ್ಷರಿ ಸೆಕ್ಟರ್ ಒಳಗಡೆ ಬರ್ತಾವ. ಇದನ್ನ ನಡ್ಕೊಡ್ರಿ. ಆಮೇಲೆ 4th ಒನ್ ಏನಂತಂದ ಹೇಳಿದ್ರೆ ಮಿಲಿಟರಿ, ಆಮೇಲೆ ರಿಸರ್ಚ್ ಅಂತಂದೇಳಿ ಅದೊಂದು ಸಪರೇಟ್ ಆಗತ್ತೆ. ಸೊ ಇದ್ರೊಳಗಡೆ ಕೃಷಿ ವಲಯ ಏನಂತಂದ್ರೆ GDPಗೆ 20% 2020 ಮತ್ತು 2021ರಲ್ಲಿ ಸಿಗತ್ತ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನ ನೋಡ್ಕೊಂಡು ಇದರಲ್ಲಿ ನಾವು ಪ್ರಾಪರ್ ಆಗಿ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತಂದ ಹೇಳಿ ಬರಿಬೇಕು. ಪ್ರಾಪರ್ ಆಗಿ ನೋಡ್ಕೊಡ್ರಿ, ಯಾವ್ದು ಸರಿ ಯಾವ್ದ್ ತಪ್ಪು. ಅವಲೋಕನ ಎನ್ನುವುದು ಜನವರಿ 2021ರಲ್ಲಿ ಕರ್ನಾಟಕ ಸರ್ಕಾರವು ಬಿಡುಗಡೆ ಮಾಡಿದ ತಂತ್ರಾಂಶವಾಗೈತೆ ಅಂತಂದ ಹೇಳಿ. ಅದಾದ್ಮೇಲೆ ಇವ್ ಏನಂತಂದ ಹೇಳಿದ್ರೆ A ಮತ್ತು B ಎರಡು ತಪ್ಪಾಗ್ತಾವ ಇಲ್ಲಿ. ಅವಲೋಕನ ಅನ್ನೋದೇನಂತಂದ್ರೆ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದ ತಂತ್ರಾಂಶ ಆಗೈತೆ, ಬಟ್ ಆದ್ರೆ 2021 ಅಷ್ಟ ಸಂಬಂಧಪಟ್ಟಿದ್ದಲ್ಲ ಅದು. ಜನವರಿ 2021 ಅಷ್ಟ ಸಂಬಂಧಪಟ್ಟಿದ್ದಲ್ಲ ಅದು, ಅದಕ್ಕೆ ರಾಂಗ್ ಆಗತ್ತ. ಅದು ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತದ್ದು. ಅವಲೋಕನ ಅನ್ನೋದೇನಂತಂದ ಹೇಳಿದ್ರೆ ಕರ್ನಾಟಕ ಸರ್ಕಾರವು ಪರಿಚಯಿಸಿದ ತಂತ್ರಾಂಶವು ಪಂಚಾಯತ್ ರಾಜ್ ಇಲಾಖೆಯ ಹಣಕಾಸಿನ ಮೇಲ್ವಿಚಾರಣೆಗೆ ಬಳಸುವಂತಹ ಒಂದು ವ್ಯವಸ್ಥೆ ಆಗೈತೆ. ಅದಾದ ನಂತರ ಬಿ ಕೂಡ ತಪ್ಪು. ಯಾಕಂತಂದ ಹೇಳಿದ್ರೆ ಇದನ್ನ ಪರಿಸರ ಬದಲಾವಣೆಗಳನ್ನ ಪತ್ತೆ ಹಚ್ಚಲು ಅಂತಂದ ಹೇಳಿದ್ರೆ ಇದು ಪರಿಸರ ಬದಲಾವಣೆಗಳಲ್ಲ, ಹಣಕಾಸಿನ ಮೇಲ್ವಿಚಾರಣೆಗೆ ಬಳಸುವಂತಹ ಒಂದು ವ್ಯವಸ್ಥೆ ಪಂಚಾಯತ್ ರಾಜ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇತ್ತೀಚೆಗೆ ಯಾವ ರಾಷ್ಟ್ರ ಆಹಾರ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ? ಕೆಳಗಡೆಗಳು ಬಂದಾಗ ಇತ್ತೀಚೆಗೆ ಯಾವ್ದಂತಂದ್ರೆ 2021ರಲ್ಲಿ ಶ್ರೀಲಂಕಾ ಏನ್ ಮಾಡೈತೆ ಅಂದ್ರ ಆಹಾರ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೈತೆ. ಈಗ ನೋಡ್ರಿ, ನಮ್ಮ ಇಂಡಿಯಾದೊಳಗಡೆ ಬಂದ್ರೆ ಟೋಟಲ್ ಆಗಿ ಎಷ್ಟದವ? ಆರ್ಟಿಕಲ್ 352 ಪ್ರಕಾರ ನಾವು ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನ ಎದುರಿಸಬಹುದು. ಅಂದ್ರೆ ಯಾರು ಘೋಷಿಸ್ತಾರ? ರಾಷ್ಟ್ರಪತಿಯವರು ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನ. ಯಾವಾಗ ಬೇರೆ ದೇಶದವ್ರು ಯಾರಾದ್ರೂ ಬಂದ್ ದಂಗೆ ಮಾಡಿದ್ರ. ಸೆಕೆಂಡ್ ಒನ್ ಏನಂದ್ರ ಆಂತರಿಕ ಗಲಭೆ, ನಮ್ಮಲ್ಲಿ ಏನಾದ್ರು ಗಲಭೆ ಉಂಟಾಯ್ತು ಅಂತಂದ ಹೇಳಿದ್ರ. ಆಮೇಲೆ ಮೂರನೇದು ಯಾವ್ದಂದ್ರ ಸಶಸ್ತ್ರ ದಂಗೆ, ಎಲ್ಲಾದ್ರೂ ಸಶಸ್ತ್ರ ದಂಗೆ ಉಂಟಾಯ್ತು ಅಂದ್ರ ಅಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಯವರು ಆರ್ಟಿಕಲ್ 352 ಪ್ರಕಾರ ಹೇರ್ತಾರ. ಅದಾದ ನಂತರ ನೆಕ್ಸ್ಟ್ ಆರ್ಟಿಕಲ್ 356, ಇದು ರಾಜ್ಯ ತುರ್ತು ಪರಿಸ್ಥಿತಿ ಅಂತಂದ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ರಾಷ್ಟ್ರಪತಿಯವರು ಗವರ್ನರ್ ಅವರ ಸಲಹೆ ಮೇರೆಗೆ ಯಾವ್ದಾದ್ರು ರಾಜ್ಯದಲ್ಲಿ ಆಡಳಿತದ ಯಂತ್ರ ಪ್ರಾಪರ್ ಆಗಿ ನಡೀತಿಲ್ಲ ಅಂತಂದ ಹೇಳಿ ಗೊತ್ತಾಯ್ತು ಅಂತಂದ್ರೆ ಅವಾಗ ಆರ್ಟಿಕಲ್ 356 ಪ್ರಕಾರ ಆ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರ ಗವರ್ನರ್ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು.
ಆಮೇಲೆ ಲಾಸ್ಟ್ ಬರುತ್ತಾ ಆರ್ಟಿಕಲ್ 360 ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಂದೇಳಿ. ಆರ್ಥಿಕ ತುರ್ತು ಪರಿಸ್ಥಿತಿ ಇದು ಹಣಕಾಸಿಂದು ಇಲ್ಲಿವರೆಗೂ ಆಗಿಲ್ಲ. ರಾಜ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಟೋಟಲ್ ಆಗಿ 3 ಬಾರಿ ಆಗಿದಾವ. ಅದಾದ ನಂತರ ರಾಜ್ಯ ತುರ್ತು ಪರಿಸ್ಥಿತಿಯಲ್ಲಿ ಮೊದಲ ಸ್ಟೇಟ್ ಯಾವ್ದು ಅಂತಂದ್ರೆ ಪಂಜಾಬ್ ಅಂತಂದ್ ಹೇಳ್ತೀವಿ. ಪಂಜಾಬ್ ಅಲ್ಲಿ ಮೊದಲ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಹೇರಲಾಯ್ತು. ಆಮೇಲೆ ಇಲ್ಲಿ ನೋಡ್ರಿ ಎಲ್ಲಿ ಯಾವ್ಯಾವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು 3 ಟೈಮ್ ಆಗಿದಾವಲ್ಲ, ಯಾವ ಟೈಮ್ ಅಲ್ಲಿ ಆಗಿದಾವ ಅನ್ನೋದನ್ನ ನೀವು ನನಗ ಕಮೆಂಟ್ ಅಲ್ಲಿ ಹಾಕ್ಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಶೋಕನು ಮೈನಾಬಾದ್ ದಿಂದ ನಂದಗಾಂವ್ಗೆ ಹೊರಡುತ್ತಾನೆ. ಇದರ ದೂರ ಎಷ್ಟು ಅಂತಂದ್ ಹೇಳಿ ಇದು ಪ್ರಾಪರ್ ಆಗಿಲ್ಲ, ಇದನ್ನ ಬಿಟ್ಬಿಡ್ರಿ. ನೆಕ್ಸ್ಟ್, ಕರ್ನಾಟಕ ಕೈಗಾರಿಕಾ ಉತ್ಪಾದನೆಯನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ, ಸೊ ಈ ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ, ಇಳಿಕೆ ಕ್ರಮ ಅಂತಂದ್ರೆ ಈ ರೀತಿಯಾಗಿ ಬರ್ಬೇಕು. ಅತಿ ಹೆಚ್ಚು ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ, ಅತಿ ಹೆಚ್ಚು ಪ್ರೊಡಕ್ಷನ್ ಯಾವ್ದು, ಉತ್ಪಾದನೆ ಪ್ರೊಡಕ್ಷನ್ ಯಾವ್ದಾಗತ್ತ ಅಂತಂದ್ರೆ ಡಿ ಆಗತ್ತ, ಆಪ್ಷನ್ ಡಿ. ಇಲ್ಲಿ ಕೋಕ್ ಮತ್ತು ಸಂಸ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನಗಳ ತಯಾರಿಕೆ ಏನೈತಲ್ಲ ಅದನ್ನ ಜಾಸ್ತಿ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಮೋಟಾರ್ ವಾಹನಗಳ ತಯಾರಿಕೆ, ಮೋಟಾರ್ ವಾಹನಗಳ ತಯಾರಿಕೆ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರ ಆಹಾರ ಉತ್ಪನ್ನಗಳ ತಯಾರಿಕೆ. ಆಮೇಲೆ ಲಾಸ್ಟ್ ಯಾವ್ದು ಅಂತಂದ ಹೇಳಿದ್ರ ಲೋಹಗಳ ತಯಾರಿಕೆ. ಸೊ ಲಾಸ್ಟ್ ಯಾವ್ದು ಬರುತ್ತ, ಲೋಹಗಳ ತಯಾರಿಕೆ ಬರುತ್ತ. ಇದೇನಂತಂದ್ರೆ ಕರ್ನಾಟಕದ ಕೈಗಾರಿಕೆ ಉತ್ಪಾದನೆಯನ್ನ ನಾವು ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ DABC ಅಂತಂದ ಹೇಳಿ ಆಪ್ಷನ್ ಎ ಕರೆಕ್ಟ್ ಆಗತ್ತೆ ಇದ್ರಲ್ಲಿ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಕರ್ನಾಟಕ ಕಾಯಕ ಯೋಜನೆ ಅಂತಂದ್ ಹೇಳಿದ್ರೆ ಏನು? ಕರ್ನಾಟಕ ಕಾಯಕ ಯೋಜನೆ ಅಂತಂದ್ ಹೇಳಿದ್ರೆ ಏನಂತ ಕ್ವಶನ್ ಅನ್ನ ಕೇಳಿದಾರೆ. ಏನಂತಂದ್ ಹೇಳಿದ್ರೆ ನೋಡ್ರಿ, ಈ ತರ ಕ್ವಶನ್ಸ್ ಗಳು ಬಂದಾಗ ನೆನ್ಪಿಟ್ಕೊಡ್ರಿ, ಈ ತರ ಕ್ವಶನ್ಸ್ ಗಳು ಅಥವಾ ಯೋಜನೆಗಳ ಬಗ್ಗೆ ಬಂದಾಗ ಈಗ ಇವುಗಳ ಲೈನ್ ಗಳನ್ನ ಗಮನಿಸ್ರಿ. ಇವೆಲ್ಲ ಸಣ್ಣ ಸಣ್ಣದವ, ಇದು ಒಂದು ದೊಡ್ಡದೈತೆ ಅಂದ್ರ 99% ಏನಂದ್ರ ಲಾಂಗೆಸ್ಟ್ ಆನ್ಸರ್ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಇಂಥ ಕ್ವಶನ್ಸ್ ಗಳಲ್ಲಿ ಲಾಂಗೆಸ್ಟ್ ಆನ್ಸರ್ ಯಾವಾಗ್ಲೂ 99% ಕರೆಕ್ಟ್ ಆಗಿರುತ್ತೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದನ್ನ ಹಾಕ್ಬಿಡ್ರಿ. ಅಂದ್ರೆ ಅದಕ್ಕೆ ಯಾಕೆ ಲಾಂಗೆಸ್ಟ್ ಕೊಟ್ಟಿದ ಅಂತಂದ್ರೆ ಆ ಆಪ್ಷನ್ ಸರಿ ಐತಿ, ಅದಕ್ಕೋಸ್ಕರ ಅವ್ನು ಲಾಂಗೆಸ್ಟ್ ಆನ್ಸರ್ ಕೊಟ್ಟಿರ್ತಾನ. ಎಸ್, ಕರ್ನಾಟಕ ಕಾಯಕ ಯೋಜನೆ ಅದಕ್ಕೋಸ್ಕರ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಲ್ಲಿ ಉದ್ಯಮಶೀಲತೆಯನ್ನ ಉತ್ತೇಜನ ಮಾಡೋಕೆ ಸಾಲವನ್ನ ಕೊಡುವಂತ ಒಂದು ಯೋಜನೆ. ಸೊ ಅದು ಬರುತ್ತೆ ಇದರಲ್ಲಿ. ಬಡ್ಡಿ ರಹಿತ, ಇದು ತುಂಬಾ ಇಂಪಾರ್ಟೆಂಟ್, ಬಡ್ಡಿ ರಹಿತ ಸಾಲವನ್ನ ನೀಡುವುದು, ಬಡ್ಡಿ ರಹಿತ ಸಾಲವನ್ನ ನೀಡುವಂತಹ ಒಂದು ಯೋಜನೆ ಅಂತಂದ್ ಹೇಳ್ತೀವಿ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಯಾವ ಜಿಲ್ಲೆಯಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ 100 ಎಕರೆಯನ್ನ ಮಂಜೂರು ಮಾಡಲಾಗೈತೆ? ಸಂಸ್ಕೃತ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡೋರಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲಿ ಅಂತಂದ್ರೆ ವಿಜಯನಗರ ಜಿಲ್ಲೆ ಒಳಗಡೆ, ವಿಜಯನಗರ ಜಿಲ್ಲೆ ಒಳಗಡೆ ಏನ್ ಮಾಡ್ತಿದಾರೆ ಅಂತಂದ್ರೆ ಸಂಸ್ಕೃತ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಲು ನಮ್ಮ ರಾಜ್ಯ ಸರ್ಕಾರ 100 ಎಕರೆಯನ್ನ ಬಿಟ್ಪಡಿದಾರ. ಆಮೇಲೆ ರಾಮನಗರವನ್ನ ನಾವು ಏನಂತ ಕರಿತೀವಿ? ಸಿಲ್ಕ್ ಸಿಟಿ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಮೈಸೂರನ್ನ ಸಾಂಸ್ಕೃತಿಕ ನಗರ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ, ಅಂಬೆಗಾಲಿಡುವ ಮಕ್ಕಳಿಗೆ ಟಾಡ್ಲರ್ಸ್ COVID-19 ಲಸಿಕೆಯನ್ನ ನೀಡಲು ಪ್ರಾರಂಭಿಸಿದ ಮೊದಲ ದೇಶ ಯಾವುದು ಅಂತಂದೇಳಿ. ಮೊದಲ ದೇಶ ಯಾವ್ದು ಅಂತಂದ್ರೆ ಕ್ಯೂಬಾ ಅಂತಂದ್ ಹೇಳ್ತೀವಿ. ವಿಶ್ವದಲ್ಲೇ ಮೊದಲ ಬಾರಿಗೆ 2 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ COVID-19 ಲಸಿಕೆಯನ್ನ ನೀಡಲು ಪ್ರಾರಂಭ ಮಾಡುತ್ತಾ ಯಾವ ದೇಶ? ಕ್ಯೂಬಾ ದೇಶ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಒಂದೇನಂತಂದ್ ಹೇಳಿದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಂದ ಬೆಳವಣಿಗೆ ಮಕ್ಕಳ ಶೇಕಡಾವಾರು ಹೊಂದಿರೋ ಜಿಲ್ಲೆ ಯಾವುದು? ಅತಿ ಹೆಚ್ಚು ಮಂದ ಬೆಳವಣಿಗೆ ಮಕ್ಕಳ ಶೇಕಡಾವಾರು ಕರ್ನಾಟಕದೊಳಗಡೆ ಯಾವ್ದಂತಂದ್ರೆ ಯಾದಗಿರಿ ಜಿಲ್ಲೆ ಅಂತಂದ್ ಹೇಳ್ತೀವಿ. ಯಾವ್ದು? ಯಾದಗಿರಿ ಜಿಲ್ಲೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಪೌಷ್ಟಿಕಾಂಶದ ಕೊರತೆ ಇರೋದ್ರಿಂದ ಅಲ್ಲಿ ಅತಿ ಹೆಚ್ಚು ಮಂದ ಬೆಳವಣಿಗೆ ಉಂಟಾಗತ್ತ ಮಕ್ಕಳದೊಳಗಡೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒನ್, ಸಂವಿಧಾನದ 44ನೇ ತಿದ್ದುಪಡಿ ಪ್ರಕಾರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳನ್ನ ವಜಾ ಮಾಡಲಾಗುವುದಿಲ್ಲ ಅಂತಂದ್ರೆ ನೆನ್ಪಿಟ್ಕೊಳ್ರಿ. ಒಂದು ಪ್ರಾಬ್ಲಮ್ ಆಗ್ಬಿಡತ್ತ ಯಾವಾಗಂತಂದ್ರೆ 1975 ಅಲ್ಲಿವರೆಗೂ ಏನಂದ್ರೆ ಇಂದಿರಾ ಗಾಂಧಿಯವರು ಪ್ರಾಪರ್ ಆಗಿ ಪ್ರೈಮ್ ಮಿನಿಸ್ಟರ್ ಇರ್ತಾರ, ಅವ್ರಿಗೆ ಏನು ಪ್ರಾಬ್ಲಮ್ ಇರಂಗಿಲ್ಲ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಸಡನ್ ಆಗಿ ಇಲೆಕ್ಷನ್ ಬಂದಿರತ್ತ. ಇಲೆಕ್ಷನ್ ಬಂದ್ರೆ ಇವರು ಸಕ್ಸಸ್ ಆಗ್ತಾರಲ್ಲ ಗೊತ್ತಿರಂಗಿಲ್ಲ. ಯಾಕಂತಂದ್ರೆ 1971 ಒಂದು ಯುದ್ಧವನ್ನ ಮಾಡಿರ್ತಾರೆ, ಇಂಡಿಯಾ ಪಾಕಿಸ್ತಾನ್ ಅಂತಂದೇಳಿ. ಆಮೇಲೆ 1972 ಏನಾಗಿರತ್ತ, ಒಪ್ಪಂದ ಆಗಿರತ್ತ, ಶಿಮ್ಲಾ ಒಪ್ಪಂದ ಅಂತಂದ್ ಹೇಳ್ತೀವಿ. ಬುಲಿಜಿರ್ ಭುಟ್ಟೋ ಮತ್ತು ಇವ್ರ ನಡುವೆ ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಪ್ರಾಪರ್ ಆಗಿ ಯಾವುದೇ ಡೆವಲಪ್ಮೆಂಟ್ಸ್ ಆಗಿರಂಗಿಲ್ಲ. ಇಂದಿರಾ ಗಾಂಧಿ ಅವ್ರ ಟೈಮಲ್ಲಿ 20 ಅಂಶಗಳ ಕಾರ್ಯಕ್ರಮ ಒಂದ್ ಆಗಿರತ್ತ, ಅದನ್ ಬಿಟ್ರೆ ಮತ್ತೇನ್ ಜಾಸ್ತಿ ಆಗಿರಂಗಿಲ್ಲ. ಮತ್ತೊಂದ್ ಏನ್ ಮಾಡ್ತಾರ, 1969
14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ. ಓಕೆ, ಇದು ಒಳ್ಳೇದು. ಬಟ್ ಆದ್ರೆ ಪ್ರಾಪರ್ ಚೇಂಜಸ್ ಆಗ್ಬೇಕಲ್ಲ, ಆಗಂಗಿಲ್ಲ. ಅದಾದ ನಂತರ ಅಪೋಸಿಷನ್ ಪಾರ್ಟಿದು ತುಂಬಾ ಸಪೋರ್ಟ್ ಎಲ್ರಿಗೂ ಸಿಗತ್ತ. ಅಪೋಸಿಷನ್ ಪಾರ್ಟಿಯವರೇ ಇನ್ಮೇಲೆ ಗೆಲ್ತಾರ ಅನ್ನೋ ಒಂದು ವಿಷಯ ಗೊತ್ತಾದ ತಕ್ಷಣ ಇಂದಿರಾ ಗಾಂಧಿ ಅವರು 1975 ಸಡನ್ ಆಗಿ ಆರ್ಟಿಕಲ್ 352 ಜಾರಿಗೆ ತಗೊಂಡು ಬಂದು ಅಪೋಸಿಷನ್ ಲೀಡರ್ಸ್ ಆದಂತ ವಾಜಪೇಯಿ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಎಲ್ರನ್ನ 2 ವರ್ಷಗಳ ಕಾಲ ಜೈಲಿಗೆ ಹಾಕ್ಬಿಡ್ತಾರ. ಯಾಕೆ ಅರೆಸ್ಟ್ ಮಾಡಿದಾರು, ಎದಕ್ ಬಿಟ್ಟಿದಾರು, ಏನು ಒಂದು ಗೊತ್ತಾಗಿಲ್ಲ. ಬರ್ತಾರ, ಇವ್ರನ್ನ ಅರೆಸ್ಟ್ ಮಾಡ್ತಾರ, ಕರ್ಕೊಂಡೋಗಿ 2 ವರ್ಷ ಜೈಲಿಗೆ ಹಾಕ್ಬಿಡ್ತಾರ. ಸೊ ಇದಾಗ್ಬಿಡತ್ತ. ಅದಾದ ನಂತರ ಇದನ್ನೆಲ್ಲ ರಿಲೀಸ್ ಆದ ನಂತರ 1976 ಆಲ್ಮೋಸ್ಟ್ 77ರಲ್ಲಿ ಎಲ್ಲ ಮುಗಿದು ಹೋಗುತ್ತೆ. ಇನ್ ನೆಕ್ಸ್ಟ್ ಏನಾದ್ರೂ ಚೇಂಜಸ್ ಮಾಡ್ಬೇಕಲ್ಲ ಇಲ್ಲಿ. ಹಿಂಗಾದ್ರೂ ವರ್ಕೌಟ್ ಆಗಂಗಿಲ್ಲ ಅಂತಂದೇಳಿ 1978 ಟೈಮ್ ಅಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಬರಂಗಿಲ್ಲ. ಅವಾಗ ಮೊರಾರ್ಜಿ ದೇಸಾಯಿ ಸರ್ಕಾರ ಬರುತ್ತೆ. ಯಾರ್ದು? ಮೊರಾರ್ಜಿ ದೇಸಾಯಿ ಸರ್ಕಾರ ಬಂದಾಗ 44ನೇ ತಿದ್ದುಪಡಿಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಎಲ್ಲಾದ್ರೂ ಆರ್ಟಿಕಲ್ 352 ಎಲ್ಲಾದ್ರೂ ಜಾರಿಗೆ ಬಂತು ಅಂತಂದ ಹೇಳಿದ್ರ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 20 ಇವೆರಡೂವನ್ನ ರದ್ದು ಮಾಡಂಗಿಲ್ಲ. ಇವೆರಡು ಯಾವಾಗ್ಲೂ ಜಾರಿಯಲ್ಲೇ ಇರಬೇಕು. ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 20 ಏನಂತಂದ್ರೆ ಯಾವಾಗ್ಲೂ ಜಾರಿಯಲ್ಲೇ ಇರಬೇಕು. ಕರೆಕ್ಟಾ? ಆರ್ಟಿಕಲ್ 19 ಬರಂಗಿಲ್ಲ. ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಆರ್ಟಿಕಲ್ 20 ಮತ್ತು 21 ಏನಂತಂದ್ರೆ ಇವೆರಡು ಏನಂತಂದ್ರೆ ಜಾರಿಯಲ್ಲಿರ್ಬೇಕು. ಆರ್ಟಿಕಲ್ 20 ಏನ್ ಹೇಳತ್ತಂತಂದ್ರೆ ನೀವು ಯಾವ ಸಂದರ್ಭದಲ್ಲಾದ್ರೂ ಕೂಡ ಅರೆಸ್ಟ್ ಆದ್ರ, ಯಾವ ಸಂದರ್ಭದಲ್ಲಿ ನೀವು ಅರೆಸ್ಟ್ ಆಗ್ರಿ, ಯಾಕೆ ಅರೆಸ್ಟ್ ಆಗಿದ್ದೀರಿ ಅಂತಂದೇಳಿ ಕಂಪಲ್ಸರಿ ತಿಳಿಸ್ಬೇಕು. ಅದಾದ ನಂತರ ಅರೆಸ್ಟ್ ಮಾಡಿದ 24 ಗಂಟೆ ಒಳಗಡೆ ಏನಂದ್ರೆ ಜಡ್ಜ್ ಮುಂದೆ ಹೋಗ್ಬೇಕು. ಇವೆಲ್ಲ ಏನಂದ್ರೆ ಆರ್ಟಿಕಲ್ 20ರಲ್ಲಿ ಬರ್ತಾವ. ಸೊ ಅದು ಅದಾದ ನಂತರ ಆರ್ಟಿಕಲ್ 21 ಏನಂತಂದ್ರೆ ಜೀವಿಸುವ ಹಕ್ಕು. 1 ಮತ್ತು 2 ಏನಂತಂದ್ರೆ ಇವೆರಡು ಇರಬೇಕು, ಉಳಿದದ್ದು ಯಾವ್ದು ಇರಬಾರ್ದು ಅಂತಂದ ಹೇಳಿ ಬರುತ್ತ. ಆರ್ಟಿಕಲ್ 20, 21 ಯಾವಾಗ್ಲೂ ಇದ್ದೇ ಇರತ್ತ. ಕ್ಲಿಯರ್?